ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 138 3ನೇ ವಾಕ್ಯ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮತ್ತು ಸ್ತುತಿಸುವಂತಹ ಒಂದು ಕೀರ್ತನೆಯಾಗಿ ನಾವಿದನ್ನು ನೋಡ್ತೇವೆ. ದೇವರಿಗೆ ಈಗ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೆಡ್ಡಿಂಗಲ್ಲಿ ನೋಡ್ತೀವಿ, ರಕ್ಷಾಕರ್ತನ ಸ್ತುತಿ. ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾಕೆ ಸ್ತೋತ್ರ ಮಾಡ್ತಾನೆ? ಮೊದಲನೇ ವಾಕ್ಯದಲ್ಲಿ ಹೇಳ್ತಾನೆ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡ್ತೇನೆ. ಯಾಕೆ ಅಂದರೆ 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಮೊರೆಯಿಟ್ಟಾಗ ನೀನು ನನಗೆ ಸದುತ್ತರವನ್ನು ದಯಪಾಲಿಸಿದಿ. ಎಷ್ಟೋ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ದೇವರಿಂದ ಉತ್ತರವನ್ನು ಪಡ್ಕೊಂಡಿದ್ದೇವೆ. 65ನೇ ಕೀರ್ತನೆ ಓದ್ತೇವೆ, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಎಂಬುದಾಗಿ. ಹಾಗಾದರೆ ನಮ್ಮ ದೇವರು ಯಾರು? ಆತನು ಪ್ರಾರ್ಥನೆಯನ್ನು ಕೇಳುವಂತಹ ದೇವರು. ಮಾತ್ರವಲ್ಲ, ಈ ಲೋಕದಲ್ಲಿ ನಾವು ನೋಡ್ತೀವಿ, ನಾವು ನಮ್ಮ ಬೇಡಿಕೆಯನ್ನು ಹೇಳುವಾಗ, ನಾವು ನಮ್ಮ ಅವಶ್ಯಕತೆಗಳನ್ನ ಹೇಳುವಾಗ ಕೇಳಿಸಿಕೊಳ್ಳುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಅದನ್ನು ಕೇಳಿಸ್ಕೊಳ್ತಾರೆ, ಆದರೆ ಅದಕ್ಕೆ ಕೆಲವು ಟೈಮಲ್ಲಿ ಅವ್ರು ಏನು ಮಾಡಲ್ಲ, ನಮಗೆ ಉತ್ತರ ಕೊಡಲ್ಲ. ಆಯಿತು ನೋಡೋಣ ಅಂತನೋ ಏನೋ ಒಂದು, ಇಲ್ಲ ಮೌನವಾಗಿರ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಕೇಳಿ ಮೌನವಾಗಿರುವವನು ಮಾತ್ರವಲ್ಲ, ಅದಕ್ಕೆ ಸದುತ್ತರವನ್ನು ಕೊಡುವಂತಹ ದೇವರು. ಸದುತ್ತರ ಅಂತ ಹೇಳಿದ್ರೆ ಒಳ್ಳೆಯ ಉತ್ತರ ಅಂತ ಅರ್ಥ. ಕಾರಣ, ಎಷ್ಟೋ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರು ನಮಗೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಜನ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿದ್ವಿ, ದೇವರು ಉತ್ತರ ಕೊಟ್ಟಿಲ್ಲ, ದೇವರು ಬಿಡುಗಡೆ ಕೊಟ್ಟಿಲ್ಲ, ದೇವರು ಅದ್ಭುತ ಮಾಡಿಲ್ಲ, ಈ ರೀತಿ ಹೇಳೋದನ್ನು ನಾವು ನೋಡ್ಬೋದು. ಆದರೆ ದೇವರು ಯಾವತ್ತೂ ಸಹ ಪ್ರಾರ್ಥನೆಗೆ ಉತ್ತರವನ್ನು ಕೊಡದೇ ಇರಲ್ಲ. ಎಷ್ಟೇ ದೊಡ್ಡ ಪ್ರಾರ್ಥನೆ, ಸಣ್ಣದಾಗಿರ್ಬೋದು, ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾರೆ. ಆದರೆ ನೀವು ಉತ್ತರ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಕಾರಣ ಏನು ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದು, ನೀವು ಬೇಡ್ಕೊಂಡಿದ್ದು ನಿಮಗೆ ಸಿಕ್ಕಿಲ್ಲ ಅಂತ. ಸದುತ್ತರ ಅಂತ ಹೇಳಿದ್ರೆ ಒಳ್ಳೆಯ ಉತ್ತರ ಅಂತ. ನೀನು ಕೇಳಿದ್ದು ಕೊಡೋದಲ್ಲ ಸದುತ್ತರ, ನೀವು ಕೇಳಿದ್ದನ್ನು ಕೊಡೋದು ಉತ್ತರ ಅಂತ ಹೇಳ್ತಾರೆ. ನೀವು ಕೇಳಿದ್ದನ್ನು ಕೊಡದೆ ನಿನಗೆ ಏನು ಬೇಕು, ಯಾವುದನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡುವಂಥದ್ದಕ್ಕೆ ಸದುತ್ತರ ಅಂತ ಹೇಳ್ತೀವಿ. ಒಂದು ಚಿಕ್ಕ ಮಗು ತಾಯಿ ತರಕಾರಿ ಕಟ್ ಮಾಡ್ತಾ ಇರುವಾಗ ಚಾಕು ಕೇಳುತ್ತೆ, ಚಾಕು ಕೊಡಲ್ಲ ತಾಯಿ. ಅದಕ್ಕೆ ಬದಲಾಗಿ ಒಂದು ಗೊಂಬೆನೋ ಇನ್ನೇನೋ ಆಟದ ಸಾಮಾನು ತೆಕ್ಕೊಡ್ತಾರೆ. ಆ ಮಗು ಕೇಳಿದ್ದು ಆಟದ ಸಾಮಾನಲ್ಲ, ಅದು ಚಾಕು ಕೇಳಿದ್ದು. ಆದರೆ ತಾಯಿ ಕೊಟ್ಟಿದ್ದು ಆಟದ ಸಾಮಾನು. ಯಾಕೆ ಅಂದರೆ ಆ ಮಗುವಿಗೆ ಚಾಕು ಕೊಟ್ಟರೆ ಅದು ಕೈ ಕೊಯ್ಕೊಂಡ್ಬಿಡುತ್ತೆ, ರಕ್ತ ಬರ್ತದೆ. ಅದಕ್ಕೋಸ್ಕರ ಆ ತಾಯಿ ಉತ್ತರ ಕೊಟ್ಟಿದ್ದು, ಅದು ಪ್ರಶ್ನೆ ಕೇಳಿದ್ದು ಚಾಕು ಆಗಿದ್ದರು, ಉತ್ತರ ಕೊಟ್ಟಿದ್ದು ಬೇರೊಂದು ರೀತಿಯಲ್ಲಾಗಿರುವ ರೀತಿಯಲ್ಲಿ ಆ ಮಗುವಿನ ಯೋಗಕ್ಷೇಮಕ್ಕೆ, ಮಗುವಿನ ಒಳ್ಳೆಯದಕ್ಕೋಸ್ಕರ ತಾಯಿ ಒಂದು ಉತ್ತರ ಕೊಟ್ಟ ಹಾಗೆ ನಿಮ್ಮ ಜೀವಿತದಲ್ಲಿ ನಾನು ಕೇಳಿದ್ದು ಒಂದು ವೇಳೆ ಸಿಗದೇ ಇದ್ದರೂ, ಕೆಲವು ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗೆ ಎಸ್ ಅಂತ ದೇವರು ಉತ್ತರ ಕೊಡ್ಬೋದು, ನೋ ಅಂತ ಉತ್ತರ ಕೊಡ್ಬೋದು, ವೆಯ್ಟ್ ಅಂತ ಉತ್ತರ ಕೊಡ್ಬೋದು. ಯಾವುದೇ ಉತ್ತರ ಸಿಕ್ಕಿದ್ರೂ ಸಹ ಅದು ನನ್ನ ಜೀವಿತದಲ್ಲಿ ಆಶೀರ್ವಾದದ ಒಂದು ಉತ್ತರ ಎಂಬುದಾಗಿ ನಂಬಿ ನಾನು ದೇವರ ಮುಖವನ್ನು ನೋಡೋದಾದರೆ, ದೇವರಲ್ಲಿ ಆಶ್ರಯಿಸುವುದಾದರೆ, ನಮ್ಮ ಜೀವಿತದಲ್ಲಿ ಅದು ದೊಡ್ಡ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರು ನನಗೆ ಉತ್ತರ ಕೊಟ್ಟಿಲ್ಲ, ದೇವರು ನನಗೆ ಸಹಾಯ ಮಾಡಲಿಲ್ಲ ಎಂಬುದಾಗಿ ಯಾರಾದರೂ ನಿರಾಶೆಯಲ್ಲಿ ವೇದನೆ ಇರುವುದಾದರೆ, ಈ ವಾಕ್ಯದ ಆಧಾರದಲ್ಲಿ ಹೇಳ್ತೇನೆ, ಆತನು ನಿನಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಆದರೆ ನಿನಗದು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿನಗದು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ಕೊಟ್ಟಂತಹ ಒಳ್ಳೆಯ ಉತ್ತರಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಂತಹ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮಾತ್ರವಲ್ಲ, ಉತ್ತರ ಕೊಡೋದು ಮಾತ್ರವಲ್ಲ, ಬಲಹೀನವಾದಂತಹ, ಬಲವಿಲ್ಲದಂತಹ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ
ಬಲ ಕೊಡುವ, ನಮ್ಮನ್ನು ಧೈರ್ಯಪಡಿಸುವ, ನಮ್ಮನ್ನು ಶಕ್ತಿಗರಿಸುವಂತಹ ದೇವರ ಸಾನ್ನಿಧ್ಯ ಇದೆ. ಈ ಬೆಳಗ್ಗೆ ವೇದನೆಯಲ್ಲಿ, ನಿರಾಶೆಯಲ್ಲಿ, ಆ ಪ್ರಾರ್ಥನೆಗೆ ಉತ್ತರ ಸಿಗದೆ ಬಲಹೀನವಾದಂತಹ ಆತ್ಮದೊಂದಿಗೆ ಯಾರಾದರೂ ಕೇಳೋದಾದರೆ ಆತನು ನಿನ್ನ ಆತ್ಮಕ್ಕೆ ಬಲವನ್ನು ಕೊಡ್ತಾನೆ, ನಿನ್ನನ್ನು ಧೈರ್ಯಪಡಿಸ್ತಾನೆ, ನಿನಗೆ ಅವಶ್ಯವಾದದ್ದನ್ನು ಕೊಡ್ತಾನೆ. ನೀನು ಬೇಡಿದ್ದಲ್ಲ, ನಿನಗೆ ಏನು ಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಮಗುವಿಗೆ ಏನು ಬೇಕು ಅಂತ ಮಗುವಿಗಿಂತಲೂ ಚೆನ್ನಾಗಿ ತಂದೆ ತಾಯಿಗೆ ತಿಳಿಯುವ ಹಾಗೆ ನನಗೆ ನಿಮಗೆ ಏನು ಬೇಕು ಎಂಬುದು ನಮಗಿಂತಲೂ ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆ ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆ ದೇವರು ನಿನಗೋಸ್ಕರ ಕಾರ್ಯಗಳನ್ನು ಮಾಡ್ತಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗೆ ನೀನು ಸದುತ್ತರವನ್ನು ಕೊಡಪ್ಪ. ನಾನು ಕೇಳಿದ್ದು ನನಗೆ ಬೇಡ ಸ್ವಾಮಿ, ನಾನು ಕೇಳಿರಬಹುದು, ಆದರೆ ದೇವರೇ ನನಗೆ ಏನು ಬೇಕು ಅನ್ನೋದು ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರೋದ್ರಿಂದ ನೀನು ಸದುತ್ತರ ಕೊಡು. ಆದರೆ ಬಲಹೀನವಾದ ನನ್ನ ಆತ್ಮಕ್ಕೆ ಬಲವನ್ನು ಕೊಡು, ನನ್ನನ್ನು ಧೈರ್ಯಪಡಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ನಮ್ಮನ್ನು ಬಲಪಡಿಸುವ, ಶಕ್ತಿ ಕೊಡುವ ಸರ್ವಶಕ್ತನಾದ ದೇವರಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಬಲಹೀನತೆಯ ಮಧ್ಯದಲ್ಲಿ ಬಲಪಡಿಸು, ಧೈರ್ಯಪಡಿಸು, ಅವರಿಗೆ ಉತ್ತರವನ್ನು ದಯಪಾಲಿಸಿ, ಅದು ಸದುತ್ತರವಾಗಿದ್ದು ಅವರ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. Amen. God bless you.